Hi students, good afternoon to one and all. Myself Adivaya Hiremat will be taking EVS for you. Right. I think chapter 1 is over. That was my family. My family. Right. There is a poem which is written in that my family. What is that? Let's read it. They are the people on whom I can depend. So my family, they are the people on whom I can depend. And the next line, if I get in trouble, they shall defend. If I get in trouble, they shall defend. They are the people who understand. They are the people who understand, always willing to give me a hand. So here we come across the words called depend. They are the people on whom I can depend. So family ಅಂದ್ರೆ ಏನು ಕುಟುಂಬ ಏನೋ ಕುಟುಂಬ ಸೊ ದೇ ಆರ್ ದ ಪೀಪಲ್ ನಮ್ಮ ಕುಟುಂಬದೊಳಗೆ ಇರ್ತಕ್ಕಂಥ ಜನರದಲ್ಲ ಅವರೇ ಯಾರಪ್ಪ ಅಂದ್ರೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಡಿಪೆಂಡ್ ರೈಟ್ ಇಫ್ ಐ ಗೆಟ್ ಇನ್ ಟ್ರಬಲ್ ದೇ ಶಾಲ್ ಡಿಫೆಂಡ್ ಇಫ್ ಐ ಗೆಟ್ ಇನ್ ಟ್ರಬಲ್ ದೇ ಶಾಲ್ ಡಿಫೆಂಡ್. So in case if you are in any of the trouble, right? In case if you are in any of the trouble, who are going to save you? Your family members are going to take care of you. They are going to defend you, right? ನಿಮಗೆ ಏನಾದರೂ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನೀವು ಸಿಲುಕಾಕೊಂಡಿದ್ರೆ ಅಲ್ಲಿಂದ ಬಿಡಿಸುವಂಥ ಪ್ರಯತ್ನವನ್ನು ಯಾರು ಮಾಡ್ತಾರ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾರ. ನೆಕ್ಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ? ದೇ ಆರ್ ದ ಪೀಪಲ್ who understand. They are the people who understand. They are the people who understand. So understand ಅಂದ್ರೆ ಏನು? ತಿಳ್ಕೊತಾರ ಅವರು. ಸೊ ಯಾರು ತಿಳ್ಕೊತಾರ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. The people in your family are going to understand about you. Right? The next last line, always willing to give me a hand. Always willing to give me a hand. This means that whenever you are going to whenever you are in need of any kind of support or any kind of help, who are going to lend you a helping hand? It is your ಫ್ಯಾಮಿಲಿ ಮೆಂಬರ್ಸ್. ಸೊ ನಿಮಗೆ ಯಾರಾದರೂ ಸಹಾಯ ಮಾಡೋದು, ಆಮೇಲೆ ನಿಮಗೆ ಯಾವುದೇ ಒಂದು ಅವಶ್ಯಕತೆ ಇದ್ದರೂ ಅದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಳ್ತಾರೆ. ದಿಸ್ ಇಸ್ ಕ್ಲಿಯರ್. ಸೊ ದೆನ್ ವಾಟ್ ಈಸ್ ಫ್ಯಾಮಿಲಿ? ವಾಟ್ ಈಸ್ ಫ್ಯಾಮಿಲಿ? ವಾಟ್ ಈಸ್ ಫ್ಯಾಮಿಲಿ? It is group of people who are related to each other and live together This together is known as a family. So group of people who are related to each other and live together constitute a family.
ಸೊ ಒಬ್ಬರಿಗೊಬ್ಬರು ಸಂಬಂಧ ಇರ್ತಕ್ಕಂಥ ಮತ್ತೇನು ಎಲ್ಲರೂ ಕೂಡಿ ಬಾಳ್ತಿರ್ತಾರೆ ಒಂದೇ ಮನೆಯಲ್ಲಿ, ಅವ್ರಿಗೆ ನಾವೇನಂತೀವಿ ದೇ ಆರ್, ಎಲ್ಲರೂ ಕೂಡಿ ವಾಸಿಸುವುದಕ್ಕೆ ನಾವೇನಂತೀವಿ ಫ್ಯಾಮಿಲಿ ಅಂತೀವಿ. ಸೊ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ರಿಲೇಟೆಡ್ ಟು ಈಚ್ ಅದರ್. ಸೊ ಒಬ್ರಿಗೊಬ್ರು ಸಂಬಂಧ ಇರ್ತಾರೆ. ಯಾರು ನಮ್ಮ ಒಳಗಿರ್ತಕ್ಕಂಥ ಗ್ರೂಪ್ ಮೆಂಬರ್ಸ್ ಏನು ಮಾಡ್ತಾರ, ದೇ ಆರ್ ರಿಲೇಟೆಡ್ ಟು ಈಚ್ ಅದರ್, ಒಬ್ರಿಗೊಬ್ರು ಸಂಬಂಧ ಇರ್ತದ. ಆ್ಯಂಡ್ ಲಿವ್ ಟುಗೆದರ್. ಲಿವ್ ಟುಗೆದರ್ ಅಂದ್ರೆ ಎಲ್ಲರೂ ಕೂಡಿ ವಾಸಿಸ್ತಿರ್ತಾರೆ. ಇದೆಲ್ಲದಕ್ಕೂ ನಾವೇನಂತೀವಿ ಫ್ಯಾಮಿಲಿ ಅಂತೀವಿ. ದಿಸ್ ಆಲ್ ಕಾನ್ಸ್ಟಿಟ್ಯೂಟ್ ಅ ಫ್ಯಾಮಿಲಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಿರ್ತಾರೆ? ವಾಟ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಗೋಯಿಂಗ್ ಟು ಡೂ? ಫಸ್ಟ್ ಥಿಂಗ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಸಪೋರ್ಟ್ ಈಚ್ ಅದರ್. ಸೊ ಒಬ್ರಿಗೊಬ್ರು ಏನು ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಆಲ್ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಸಪೋರ್ಟ್ ಈಚ್ ಅದರ್. ಸೊ ಕುಟುಂಬದೊಳಗೆ ಇರ್ತಕ್ಕಂಥ ಎಲ್ಲ ಮೆಂಬರ್ಸ್ ಏನು ಮಾಡ್ತಾರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿರ್ತಾರೆ. ದ ನೆಕ್ಸ್ಟ್, ದೇ ಕೇರ್ ಫಾರ್ ಈಚ್ ಅದರ್. ಕೇರ್ ಫಾರ್ ಈಚ್ ಅದರ್. ಸೊ ಒಬ್ರಿಗೊಬ್ರು ಏನು ಮಾಡ್ತಾರ, ಕಾಳಜಿ. ಕೇರ್ ಅಂದ್ರೆ ಏನು, ಕಾಳಜಿ. ಒಬ್ರಿಗೊಬ್ರು ಕಾಳಜಿ ಮಾಡ್ತಾರೆ ಇಲ್ಲೂ ಮನ್ಯಾಗ, ಏನು ಮಾಡಂಗಿಲ್ಲ. ಎಸ್, ಓಕೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ದಟ್ ಈಸ್ ದೇ ಸಪೋರ್ಟ್ ಈಚ್ ಅದರ್. ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಈಚ್ ಅದರ್. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಫಾರ್ ಈಚ್ ಅದರ್. ಸೊ ಒಬ್ರಿಗೊಬ್ರು ಏನು ಮಾಡ್ತಾರೆ, ಕಾಳಜಿ ತಗೋತಾರೆ. ಮತ್ತೇನು, ಲವ್. ಮತ್ತೆ and they also have fun together. ಸೊ ಸಂಡೇ ಇದ್ದವ್ರು ಮನೆಗೆ ಎಲ್ಲರೂ ಸಿಗ್ತಾರ. ಸೊ ಎಲ್ಲರೂ ಕೂಡ ಹರಟಿ ಹೊಡಿತಿರೋ ಇಲ್ಲ? ಎಸ್, ಓಕೆ. ಸೊ ಫ್ಯಾಮಿಲಿ ಅಂದ್ರೇನು, ಗ್ರೂಪ್ ಆಫ್ ಪೀಪಲ್ ಹೂ ಆರ್ ರಿಲೇಟೆಡ್ ಟು ಈಚ್ ಅದರ್ ಆ್ಯಂಡ್ ಲಿವ್ ಟುಗೆದರ್. ಇದೆಲ್ಲ ಕೂಡಿ ಒಂದು ಕುಟುಂಬ ಆಗ್ತದೆ. ಆಮೇಲೆ ಕುಟುಂಬದೊಳಗೆ ಇರ್ತಕ್ಕಂಥ ಸದಸ್ಯರು ಏನು ಮಾಡ್ತಾರ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರ. ದಿಸ್ ಈಸ್ ಸಪೋರ್ಟ್. ಸಪೋರ್ಟ್ ಈಚ್ ಅದರ್ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು. ಈಚ್ ಅದರ್ ಅವರೇನು, ಒಬ್ಬರಿಗೊಬ್ಬರು, ರೈಟ್. ಸೊ ಕೇರ್ ಫಾರ್ ಈಚ್ ಅದರ್. ಸೊ ಒಬ್ರಿಗೊಬ್ರು ಕಾಳಜಿ ತೋರಿಸೋದು. ಕೇರ್ ಅಂದ್ರೇನು, ಕಾಳಜಿ. ಆಮೇಲೆ ಎವ್ರಿ ಒನ್ ಮೆಂಬರ್ ಲವ್ಸ್ ಎವ್ರಿ ಒನ್, ರೈಟ್. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಫನ್ ಟುಗೆದರ್. ಅರ್ಥ ಆಯ್ತಾ? ಇದೆಲ್ಲ ಕಲ್ತಿರೋದು ನೀವು, ನಾನು ಇವಾಗ ರಿವೈಸ್ ಮಾಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಫ್ಯಾಮಿಲಿ. ಟೈಪ್ಸ್ ಆಫ್ ಫ್ಯಾಮಿಲಿ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ ವಿಲ್ ಸಿ ಇಟ್. ಫಸ್ಟ್ ಟೈಪ್ ಇಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಸ್ಮಾಲ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಆರ್ ಸ್ಮಾಲ್ ಫ್ಯಾಮಿಲಿ. ಅರ್ಥ ಆಯ್ತಾ? ಸೊ ಕುಟುಂಬದೊಳಗೂ ಎರಡು ಪ್ರಕಾರ ಅದಾವು. ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆರ್ ಸ್ಮಾಲ್ ಫ್ಯಾಮಿಲಿ ಅಂದ್ರೆ ಚಿಕ್ಕ ಫ್ಯಾಮಿಲಿ. ಸೊ ಸೆಕೆಂಡ್ ಒನ್ ಇಸ್ ಇಟ್ ಈಸ್ ಜಾಯಿಂಟ್ ಫ್ಯಾಮಿಲಿ. Joint family. So these are the two types. One is nuclear family or small family and joint family. So ಕುಟುಂಬದಲ್ಲಿ ಎಷ್ಟು ಪ್ರಕಾರಗಳಿದಾವೆ? ಎರಡು ಪ್ರಕಾರಗಳು. ಒಂದು ಯಾವುದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಅದಕ್ಕೆ ಚಿಕ್ಕ ಫ್ಯಾಮಿಲಿನೂ ಅಂತೀವಿ. ಇನ್ನೂ ಒಂದೇನು ಎರಡನೇದು ಜಾಯಿಂಟ್ ಫ್ಯಾಮಿಲಿ, ರೈಟ್. ಅಂದ್ರೆ ಇಲ್ಲೆಲ್ಲರೂ ಕೂಡಿರ್ತಾರೆ. ಸೊ ಇದ್ರೊಳಗೆ ಯಾರು ಇರ್ತಾರ, ಹೂ ವಿಲ್ ಬಿ ದೇರ್ ಇನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆ್ಯಂಡ್ ಹೂ ವಿಲ್ ಬಿ ದೇರ್ ಇನ್ ಜಾಯಿಂಟ್ ಫ್ಯಾಮಿಲಿ, ವಿಲ್ ಸಿ ಇಟ್ ನೌ. So in this nuclear family we find parents and their children. ಸೊ ಈ ಒಂದು ಸಣ್ಣ ಚಿಕ್ಕ ಫ್ಯಾಮಿಲಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಒಳಗೆ ನಾವು ಯಾರ್ಯಾರು ಸಿಗ್ತಾರೆ ಅಂದ್ರೆ, ಒಂದು ಪೇರೆಂಟ್ಸ್ ತಂದೆ ತಾಯಿ ಹಾಗೂ ಚಿಲ್ಡ್ರನ್ ಮಕ್ಕಳು. ಅದಕ್ಕೆ ನಾವು ಇದಕ್ಕೇನಂತೀವಿ, ಚಿಕ್ಕ ಫ್ಯಾಮಿಲಿ ಅಂತೀವಿ. Means it is small, only parents are there and their children, finished.
No one else. That is why this comes under small family or nuclear family. Then second one, it is joint family. Joint family ಅಂದ್ರೆ ಅವಿಭಕ್ತ ಕುಟುಂಬ. You know, ಅವಿಭಕ್ತ ಕುಟುಂಬ. That is joint family. In joint family, who will be there? First, grandfather. Next, grandmother. Next, father, mother, brother, sister, uncle, aunts, uncles and aunts. Okay, plural form. Uncles, aunts, and your cousins. Is this clear? ಚಿಕ್ಕ ಫ್ಯಾಮಿಲಿ ಹಾಗೂ ಅವಿಭಕ್ತ ಕುಟುಂಬ, ಸ್ಮಾಲ್ ಫ್ಯಾಮಿಲಿ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಡಿಫರೆನ್ಸ್ ಅರ್ಥ ಆಯ್ತಾ? ಇಲ್ಲಿ ಯಾರು ಇರ್ತಾರೆ ಸ್ಮಾಲ್ ಫ್ಯಾಮಿಲಿ ಒಳಗೆ ವಿ ಫೈಂಡ್ ಓನ್ಲಿ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್ ಫಿನಿಶ್ಡ್. ಅರ್ಥ ಆಯ್ತಾ? ಬಟ್ ಹಿಯರ್ ಇನ್ ಜಾಯಿಂಟ್ ಫ್ಯಾಮಿಲಿ ವಿ ಹ್ಯಾವ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಫಾದರ್, ಮದರ್, ಬ್ರದರ್, ಸಿಸ್ಟರ್, uncles, aunts, and cousins. So don't you feel that this list is long? Isn't it big? Is it? Okay. That is why this comes under joint family. ಇಲ್ಲಿ ಏನು ಬಹಳಷ್ಟು ಜನ ಇದ್ದಾರೆ ಹೌದಾ? ಇಲ್ಲಿ ಯಾರಿದ್ರೆ ಅಂದರೆ ಒಂದು ಪೇರೆಂಟ್ಸ್ ಒಂದು ಚಿಲ್ಡ್ರನ್ ಮುಗೀತು. ಈ ಜಾಯಿಂಟ್ ಫ್ಯಾಮಿಲಿ ಒಳಗೆ ನಮ್ಗೆ ಯಾರು ಸಿಕ್ಕರು? ಅಜ್ಜ ಅಜ್ಜಿ, ತಂದೆ ತಾಯಿ, ರೈಟ್, ಚಿಕ್ಕಪ್ಪ ಚಿಕ್ಕಮ್ಮ, ಮತ್ತೆ ಅಣ್ಣ ತಂಗಿ, ರೈಟ್. ದಟ್ ಈಸ್ ವೈ ದಟ್ ಈಸ್ ನೋನ್ ಆಸ್ ಜಾಯಿಂಟ್ ಫ್ಯಾಮಿಲಿ. ಇಸ್ ದಿಸ್ ಕ್ಲಿಯರ್? ಸೊ ನಾವು ಒಂದು ವರ್ಡ್ ಬರೆದಿದ್ದೇವೆ ಈ ಕಡೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಏನು? ಕಸಿನ್. ಕಸಿನ್ ಅಂದ್ರೆ ಯಾರು? ಕಸಿನ್ ಅಂದ್ರೆ ಯಾರು? ಹೂ ಇಸ್ ಕಸಿನ್? The child of your uncle or aunt. Cousin ಅಂದ್ರೆ ಯಾರು? Child of your uncle or aunt. Right? ಸೊ ನಿಮ್ಮ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮನ ಮಕ್ಕಳು ನಿಮಗೇನಾಗ್ತಾರೆ ಅಂದರೆ ಕಸಿನ್ ಆಗ್ತಾರೆ. ಇನ್ ಕೇಸ್ ಅವರಿಗೆ ಮಗ ಇದ್ದ ಅಂದರೆ ನಿಮಗೆ ಕಸಿನ್ ಬ್ರದರ್ ಆಗ್ತಾನೆ. ಇನ್ ಕೇಸ್ ಅವರಿಗೆ ಮಗಳಿದ್ಲು ಅಂದರೆ ನಿಮಗೆ ಕಸಿನ್ ಸಿಸ್ಟರ್ ಆಗ್ತಾಳೆ. ಇಸ್ ದಿಸ್ ಕ್ಲಿಯರ್? ಕಸಿನ್. ರೆಸ್ಟ್ ಆಫ್ ದ ವರ್ಡ್ಸ್ ಯು ನೋ ಐ ಥಿಂಕ್. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಫಾದರ್, ಮದರ್, ಬ್ರದರ್, ಸಿಸ್ಟರ್, ಮತ್ತು ಅಂಕಲ್, ಆಂಟ್ ಆ್ಯಂಡ್ ದೆನ್ ಕಸಿನ್. ಸೊ ಕಸಿನ್ ಅಂದರೆ ಯಾರು ಅನ್ನೋದು ಅರ್ಥ ಆಯ್ತಾ? ಓಕೆ. ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಅಂದರೆ ಯಾರು? ಅಜ್ಜಿಗೆ ನಾವೆಲ್ಲ ಗ್ರ್ಯಾಂಡ್ ಫಾದರ್ ಅಂತೀವಿ. ಅರ್ಥ ಆಯ್ತಾ? ಅವರ್ ಫಾದರ್ ಈಸ್ ಗ್ರ್ಯಾಂಡ್ ಫಾದರ್. ದೆನ್ ವಾಟ್ ಅಬೌಟ್ ಮದರ್ಸ್ ಫಾದರ್? ಈಸ್ ಆಲ್ಸೋ ಗ್ರ್ಯಾಂಡ್ ಫಾದರ್. ಎಸ್ ಅಲ್ಲ? ಈಗ ನಮ್ಮ ತಂದೆಯ ತಂದೆಗೂ ನಾವು ಅಜ್ಜ ಅಂತಲೇ ಕರೆಯೋದು, ತಾಯಿಯ ತಂದೆಗೂ ನಾವು ಅಜ್ಜ ಅಂತಲೇ ಕರೆಯೋದು. ಸರಿನಾ? Now, father's father is known as paternal grandfather. You know, paternal grandfather. So paternal grandfather ಅಂದ್ರೆ ಇವ್ರು ಯಾರಂದ್ರೆ ಫಾದರ್ಸ್ ಫಾದರ್. ನಮ್ಮ ತಂದೆಯ ತಂದೆಗೆ ನಾವು ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಬರುತ್ತೆ.
ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಇವರು ಯಾರು? ಇವರು ನಮ್ಮ ತಾಯಿಯ ತಂದೆ. ಅರ್ಥ ಆಯ್ತಾ? ಸೊ ಮೈ ಮದರ್ಸ್ ಫಾದರ್ ಈಸ್ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಟು ಮೀ. ಸಿಮಿಲರ್ಲಿ ಟು ಯು, ನಿಮ್ಮ ತಾಯಿಯ ತಂದೆಗೆ ನಾವೇನಂತೀವಿ? ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತೀವಿ. ಹಾಗೆ ತಂದೆಯ ತಂದೆಗೆ ನಾವು ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತೀವಿ. ಯೂಶಲಿ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜನೇ, ಕರೆಕ್ಟ್. ಬಟ್ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ತಂದೆಯ ತಂದೆ, ಹಾಗೂ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ತಾಯಿಯ ತಂದೆ. ದ ನೆಕ್ಸ್ಟ್, ಗ್ರ್ಯಾಂಡ್ ಮದರ್, ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್, ದಟ್ ಈಸ್ ತಂದೆಯ ತಾಯಿ. ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್, ತಾಯಿಯೇ ತಾಯಿ, ರೈಟ್. ದೆನ್ ಅಂಕಲ್, ನಾವೆಲ್ಲರೂ ಅಂಕಲ್ ಅಂತ ಯಾರು ಅಂತೀವಪ್ಪ? ಫಾರ್ whom do we call as uncle? It is for our father's brother. ಕರೆಕ್ಟಾ? ನಮ್ಮ ಫಾದರ್ಸ್ ಬ್ರದರ್ ಆಗಲಿ ಅಥವಾ ನಮ್ಮ ತಾಯಿಯ ಸಿಸ್ಟರ್ಸ್ಗಾಗಲಿ ಅವ್ರಿಗೆ ನಾವೇನಂತೀವಿ? ಆಂಟಿ ಅಂತೀವಿ. ಗೊತ್ತಾಯ್ತಾ? ಅಂಕಲ್ ಅಂದರೆ ನಮ್ಮ ತಂದೆಯ ಬ್ರದರ್ಸಿಗೆ. ಸಿಮಿಲರ್ಲಿ ಆಂಟಿ ಇತ್ಯಾದಿ ಅಂತೀವಿ ಅಂದರೆ ನಮ್ಮ ತಾಯಿಯ ಸಿಸ್ಟರ್ಸ್ಗೆ. ಅರ್ಥ ಆಯ್ತಾ? ಇದೆಲ್ಲ ಕಲ್ತಿರಿ, ಸುಮ್ಮನೆ ಹಾಗೆ ರಿವಿಷನ್. ಇಸ್ ಇಸ್ ಓಕೆ? ಫೈನ್. ಸೊ ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಫ್ಯಾಮಿಲಿ ಅಂದರೆ ಏನು? ಒಂದು ಕುಟುಂಬ. ಕುಟುಂಬ ಅಂದಮೇಲೆ ಎರಡು ಥರ ಇದ್ದಾವೆ. ಒಂದು ಚಿಕ್ಕ ಕುಟುಂಬ, ಇನ್ನೂ ಒಂದು ದೊಡ್ಡ ಕುಟುಂಬ ಅಥವಾ ಅವಿಭಕ್ತ ಕುಟುಂಬ. ಅರ್ಥ ಆಯ್ತಾ? ಈ ಚಿಕ್ಕ ಕುಟುಂಬದಲ್ಲಿ ಯಾರು ಇರ್ತಾರೆ? ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಬಟ್ ಇನ್ ಬಿಗ್ ಫ್ಯಾಮಿಲಿ ಆರ್ ಇನ್ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಯಾರು ಇರ್ತಾರೆ? ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಫಾದರ್, ಮದರ್, ಅಂಕಲ್, ಆಂಟ್, ಬ್ರದರ್, ಸಿಸ್ಟರ್ ಆ್ಯಂಡ್ ಕಸಿನ್ಸ್, ರೈಟ್? ಸೊ ನೆಕ್ಸ್ಟ್, I think chapter 1 is over, right? So we'll be going for next chapter. I think this was done earlier. Is exercise done? We'll see it, okay? If exercise is done, I'll just check it. So now we'll be moving to next chapter. That is number 2. Chapter number 2 is caring for the old and differently abled people. Okay? Caring for the old and differently abled people. Caring ಅಂದರೆ ಏನು? ವಾಟ್ ಯು ಮೀನ್ ಬೈ ಕೇರಿಂಗ್? ಕೇರಿಂಗ್ ಅಂದರೆ ಅವರನ್ನು ಕಾಳಜಿ ತಗೊಳ್ಳೋದು, ರೈಟ್? ಸೊ ಯಾರಿಗೆ ಕಾಳಜಿ ತಗೊಳ್ಳೋದು ಇಲ್ಲಿ? ಕೇರಿಂಗ್ ಫಾರ್ ದ ಓಲ್ಡ್. ದ ಓಲ್ಡ್ ಅಂದರೆ ಯಾರು? ವಯಸ್ಸಾಗಿರೋರು. ದ ಒನ್ ಹೂ ಹ್ಯಾವ್ ಬಿನ್ ಏಜ್ಡ್. ದೇ ಆರ್ ನಥಿಂಗ್ ಬಟ್ ಅವರ್ ಗ್ರ್ಯಾಂಡ್ ಫಾದರ್ಸ್ and grandmother. Grandfather and grandmother. ಇವರಿಗೆ ಅಲ್ವ ನಾವು ಕರೆಯೋದು ಓಲ್ಡ್ ಪೀಪಲ್ ಅಂತ. ಎಸ್ ಸರ್? ಓಕೆ. ಕೇರಿಂಗ್ ಫಾರ್ ದ ಓಲ್ಡ್. ಸೊ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅವರನ್ನ ಕಾಳಜಿ ವಹಿಸುವುದು. ಆ್ಯಂಡ್ ಮತ್ತೆ ಅದನ್ನ ಡಿಫರೆಂಟ್ಲಿ ಏಬಲ್ಡ್ ಪೀಪಲ್. ಡಿಫರೆಂಟ್ಲಿ ಏಬಲ್ಡ್ ಪೀಪಲ್ ಅಂದರೆ ಯಾರು? Who are the people known as differently abled people? Differently abled people are the one who cannot see or who cannot hear or who cannot speak, right? ಅವ್ರಿಗೆ ನಾವು ಅಂಗವಿಕಲ ಅಂತ ಕರಿತೀವಿ. ಅರ್ಥ ಆಯ್ತಾ? ವಿ ಕಾಲ್ ದಮ್ ಆಸ್ PH. PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಅವೆಲ್ಲ ಅದರೊಳಗೆ ವಿಂಗಡಣೆ ಆಗ್ತವೆ. ಲೀವ್ ದಟ್. ಓಕೆ? ಸೊ ನಾವು ಕೇರಿಂಗ್ ಫಾರ್ ದ ಓಲ್ಡ್ ಪೀಪಲ್ ಆ್ಯಂಡ್ ಡಿಫರೆಂಟ್ಲಿ ಏಬಲ್ಡ್ ಪೀಪಲ್. ಟೆಕ್ಸ್ಟ್ ಬುಕ್ ತೆಗೆದ್ರೆ ದೇ ಹ್ಯಾವ್ ಗಿವನ್ ಫಸ್ಟ್ ಪೇಜ್. ಅಲ್ಲೇನು ಒಂದೆರಡು ಬಲೂನ್, ದೊಡ್ಡ ಬಲೂನ್ ಏನು ಮಾಡಿದ್ದಾರೆ? ಹಾರ್ತಾ ಇದ್ದಾವೆ ಅಂತ ತೋರಿಸಿದ್ದಾರೆ. ಸಿಮಿಲರ್ಲಿ ವಾಟ್ ಯು ಹ್ಯಾವ್ ಟು ಡೂ ಈಸ್ ದೇ ಹ್ಯಾವ್ ಗಿವನ್ ಡ್ರಾ ದ ಫೇವ್ರೆಟ್ ಥಿಂಗ್ ದಟ್ ಯುವರ್ ಗ್ರ್ಯಾಂಡ್ ಫಾದರ್ ಲೈಕ್ಸ್ ದ ಮೋಸ್ಟ್ ಇನ್ ದ ಬ್ಲ್ಯಾಂಕ್ ಸ್ಪೇಸ್. ಸೊ ಅಲ್ಲಿ ಏನು ಜಾಗ ಏನೋ ಒಂದಿಷ್ಟು ಬಿಟ್ಟಿದ್ದಾರೆ,
ಎಂಟಿ ಇರ್ತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕು ನೀವು, ನಿಮ್ಮ ಗ್ರ್ಯಾಂಡ್ ಫಾದರ್ ಏನು ಲೈಕ್ ಆಗುತ್ತೆ ಅದನ್ನು ನೀವು ಅಲ್ಲಿ ಚಿತ್ರ ತೆಗೆಯಬೇಕು. ಡ್ರಾ ದ ಫೇವ್ರೆಟ್ ಥಿಂಗ್ ದಟ್ ಯುವರ್ ಗ್ರ್ಯಾಂಡ್ ಫಾದರ್ ಲೈಕ್ಸ್ ದ ಮೋಸ್ಟ್ ಇನ್ ದ ಬ್ಲ್ಯಾಂಕ್ ಸ್ಪೇಸ್. ಸೊ ಅಲ್ಲಿ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕು, ನಿಮ್ಮ ಗ್ರ್ಯಾಂಡ್ ಫಾದರ್ ಏನು ಲೈಕ್ ಆಗ್ತದೆ ಆ ಆಬ್ಜೆಕ್ಟಿನಲ್ಲಿ ನೀವು ಚಿತ್ರವನ್ನು ಬಿಡಿಸಬೇಕು. ಅದನ್ನು ಬಿಟ್ಟು ವಾಟ್ ದೇ ಗಿವನ್, ಕಂಪ್ಲೀಟ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. ಕಂಪ್ಲೀಟ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. ಐ ಲವ್ ಯು ಗ್ರ್ಯಾಂಡ್ ಪಾ. ಫೇವ್ರೆಟ್ ಥಿಂಗ್ ಐ ಲವ್ ಟು ಡೂ ಟುಗೆದರ್ ವಿತ್ ಯು ಈಸ್. ಸೊ ನೀವು ನಿಮ್ಮ ಗ್ರ್ಯಾಂಡ್ ಫಾದರ್ ಜೊತೆ ವಾಟ್ ಎವರ್ ದ ಥಿಂಗ್ಸ್ ದಟ್ ಯು ಲೈಕ್ ಟು ಡೂ ವಿತ್ ಯುವರ್ ಗ್ರ್ಯಾಂಡ್ ಫಾದರ್ ಅದನ್ನು ನೀವು ಅಲ್ಲಿ ಬರಿಬೇಕು. ವಿತ್ ಯು, ಫೇವ್ರೆಟ್ ಥಿಂಗ್ ಐ ಲವ್ ಟು ಡೂ ಟುಗೆದರ್ ವಿತ್ ಯು ಈಸ್, ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನೀವೆಲ್ಲ ನಿಮ್ಮ ಗ್ರ್ಯಾಂಡ್ ಫಾದರ್ ಜೊತೆ? ವಾಟ್ ಯು ಲೈಕ್? ಎಸ್, ಟು ಪ್ಲೇ ವಿತ್ ದೆಮ್, ಆರ್ ಟು ಮೇಕ್ ದೆಮ್ ಟು ಟೆಲ್ ಸ್ಟೋರೀಸ್, ಆರ್ ಯು ಮೇಕ್ ದೆಮ್ ಟು ಟೇಕ್ ಫಾರ್ ಅ ವಾಕ್ ಟು ದ ಪಾರ್ಕ್, ಆ್ಯಂಡ್ ವಾಟ್ ಎವರ್ ಯು ವಾಂಟ್ ದೇ ಹ್ಯಾವ್ ಟು ಗಿವ್ ಇಟ್ ಟು ಯು. ಸೊ ನಿಮಗೇನು ಅವ್ರ ಕಡೆಯಿಂದ ಕತೆ ಕೇಳೋದು ಇರಬಹುದು, ಅಥವಾ ನೀವು ಅವ್ರ ಜೊತೆ ಆಟ ಆಡೋದು ಇರಬಹುದು, ಅಥವಾ ಅವ್ರು ನಿಮ್ಮನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತ ನೀವು ಒತ್ತಾಯ ಮಾಡಿ ಕರ್ಕೊಂಡು ಹೋಗೋದೇ ಇರಬಹುದು. ದೀಸ್ ಆರ್ ದ ಥಿಂಗ್ಸ್, ರೈಟ್? ಸೊ ನಿಮಗೆ ಏನೇನು ಇಷ್ಟ ಇದೆ ಅದನ್ನು ನೀವು ಅಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಐ ಥಿಂಕ್ ಇವನ್ ಯು ಹ್ಯಾವ್ ಲರ್ನ್ಡ್ ಫ್ಯಾಮಿಲಿ ಟ್ರೀ ಇನ್ ದ ಪ್ರೀವಿಯಸ್ ಚಾಪ್ಟರ್ ವಿಚ್ ವಿ ಆರ್ ಹ್ಯಾವಿಂಗ್ ಎ ಗ್ಲಾನ್ಸ್. ಸೊ ನಾವು ಆಗಲೇ ಏನೊಂದು ಚಾಪ್ಟರ್ನ ನೋಡ್ತಾ ಇದ್ವಿ, ಅದರಲ್ಲಿ ನೀವು ಫ್ಯಾಮಿಲಿ ಟ್ರೀ ಅಂತಾನು ಒಂದು ಕಾನ್ಸೆಪ್ಟ್ ಇದೆ. ಫ್ಯಾಮಿಲಿ ಟ್ರೀ ಅಂದರೆ ಅವರ್ ಎನ್ಸಿಸ್ಟರ್ಸ್. ಸೊ ಓಲ್ಡ್ ಪೀಪಲ್ ಬಿಕಮ್ ಸ್ಲೋ. ಸೊ ಹೂ ಆರ್ ಓಲ್ಡ್ ಪೀಪಲ್? ದೇ ಹ್ಯಾವ್ ಬಿಕಮ್ ಸ್ಲೋ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಫಿಸಿಕಲಿ ವೀಕ್. ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತಾ, ವಯಸ್ಸಾಯಿತು ಅಂತ ನಾವು ಹೇಳ್ತೀವಿ, ದಟ್ ಈಸ್ ಓಲ್ಡ್ ಪೀಪಲ್. ಸೊ ಓಲ್ಡ್ ಪೀಪಲ್ ಆದಾಗ ಏನಾಗುತ್ತೆ, ಅವ್ರು ಅವಾಗೆಲ್ಲ ಏನು ಮಾಡ್ತಾರೆ, ಅವರು ಆ್ಯಕ್ಟಿವಿಟೀಸ್ ಎಲ್ಲ ಸ್ಲೋ ಇರ್ತವೆ. ದೇ ಆರ್ ಸ್ಲೋ. ಹೂ? ಓಲ್ಡ್ ಪೀಪಲ್ ಆರ್ ಸ್ಲೋ ಆ್ಯಂಡ್ ಫಿಸಿಕಲಿ ವೀಕ್. ಸೊ ಶಾರೀರಿಕವಾಗಿ ಅವ್ರು ಏನಾಗಿರ್ತಾರೆ, ವೀಕ್ ಆಗಿರ್ತಾರೆ. ಎದಕ್ಕಪ್ಪ? ಬಿಕಾಸ್ they have been aged. That is why we tell them that they are old people. Their body is not going to function like as your body functions. So ನಿಮ್ಮ ಶರೀರ ಹೇಗೆ ಫಂಕ್ಷನ್ ಮಾಡುತ್ತೋ ಅದೇ ಥರನಾದ ಅದೇ ಉತ್ಸಾಹದಿಂದ ಅವರ ಶರೀರ ಏನು ಮಾಡ್ತದೆ, ಫಂಕ್ಷನ್ ಮಾಡಂಗಿಲ್ಲ. ಅವರೆಲ್ಲ ಆ್ಯಕ್ಟಿವಿಟಿಗಳು ಸ್ಲೋ ಇರ್ತವೆ. ನೀವು ಬಡ ಹೋಗ್ತಿರ್ತೀರಿ, ವಿಲ್ ಬಿ ಮೂವಿಂಗ್ ಫಾಸ್ಟರ್, ರೈಟ್? But they will be coming slowly by keeping one leg after the other. Is this right? Okay. What do you have to do? Old people become slow and physically weak, so it is necessary to give them love and affection. ಸೊ ಅವರು ವಯಸ್ಸಾಗಿದೆ ಅಂತಂದು ನೀವು ಅವ್ರನ್ನ ಯಾರಾದರೂ ಬಿಟ್ಟು ಹೋಗ್ತೀರಾ? ಹಾಗೆಲ್ಲ ಮಾಡಬಾರ್ದು, ರೈಟ್? ಅವರು ಇರೋದ್ರಿಂದ ನೀವು ಇರೋದು, ರೈಟ್? ಬಿಕಾಸ್ ಆಫ್ ದೆಮ್ ಯು ಆರ್ ಲಿವಿಂಗ್. ಸೊ ಏನು ಮಾಡಬೇಕು? ಯು ಹ್ಯಾವ್ ಟು ಶೋ ದೆಮ್ ಲವ್ ಆ್ಯಂಡ್ ಅಫೆಕ್ಷನ್. ಅವರಿಗೆ ಪ್ರೀತಿ ಕಾಳಜಿ ತೋರಿಸಬೇಕು. ವಯಸ್ಸಾಗಿರ್ತಾವಲ್ಲ, ಆದ ಕಾರಣಕ್ಕೆ ನೀವು ಪ್ರೀತಿ ಅಂತೂ ಕಾಳಜಿಯನ್ನು ತೋರಿಸ್ಬೇಕು. ಅರ್ಥ ಆಯ್ತಾ? ಸೊ ಹೇಗೆ ತೋರಿಸ್ಬೇಕು? ಫಸ್ಟ್ ಒನ್, that is you have to respect what they are given. Caring for old people, we should always respect old people. So ಏನು ಮಾಡಬೇಕು? we should always respect old people. ಹಾಗಂದ್ರೆ ನಾವು ಯಾವಾಗಲೂ ವಯಸ್ಸಾದವರನ್ನ ನಾವು ಗೌರವಿಸಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಇಟ್ ಈಸ್ ನಾಟ್ ದಟ್ ನಮ್ಮ ಕೆಲಸ ಇದ್ದಾಗಷ್ಟೇ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಆಮೇಲೆ ಅವ್ರನ್ನ ನೋಡಬಾರ್ದು, ಹಂಗಲ್ಲ. ಅದಕ್ಕೆ ಅವರು ವರ್ಡ್ ಯೂಸ್ ಮಾಡಿದರೆ ಏನು? ಆಲ್ವೇಸ್. ಆಲ್ವೇಸ್ ಅಂದ್ರೆ ಏನು? ಯಾವಾಗಲೂ. ಸೊ ಏನು ಮಾಡಬೇಕು? ವಿ ಹ್ಯಾವ್ ಟು ರೆಸ್ಪೆಕ್ಟ್ ಓಲ್ಡ್ ಪೀಪಲ್ ಆಲ್ವೇಸ್. ಅರ್ಥ ಆಯ್ತಾ? ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಓಲ್ಡ್ ಪೀಪಲ್. ಸೊ ಯಾವಾಗಲೂ ನಾವೇನು ಮಾಡಬೇಕು? ನಾವು ಯಾವಾಗಲೂ ನಮ್ಮ ಹಿರಿಯರನ್ನು, ವಿ ಕಾಲ್ ದಮ್ ಆಸ್ ಹಿರಿಯರು, ರೈಟ್? ಅವರನ್ನು ನಾವೇನು ಮಾಡಬೇಕು? ಯಾವಾಗಲೂ ಗೌರವದಿಂದ
ಕಾಣಬೇಕು, ಅವರಿಗೆ ಗೌರವ ಕೊಡಬೇಕು. ಓಕೆ. ಆಮೇಲೆ ದ ನೆಕ್ಸ್ಟ್ ಒನ್ ಇಸ್ ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಹೆಲ್ಪ್ ದೆಮ್ ಇನ್ ದೇರ್ ವರ್ಕ್. ಏನು ಮಾಡಬೇಕು? ಅವರಿಗೆ ನಾವು ಯಾವಾಗಲೂ ಸಹಾಯ ಮಾಡೋಕೆ ಸಿದ್ಧರಿರಬೇಕು. ಅವರು ಕೆಲಸಗಳಲ್ಲಿ ನಮ್ಮ ಸಹಾಯದ ಅವಶ್ಯಕತೆ ಬಿದ್ದಲ್ಲಿ ನಾವು ಯಾವಾಗಲೂ ಅವರಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಅರ್ಥ ಆಯ್ತಾ? ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಹೆಲ್ಪ್. ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಹೆಲ್ಪ್ ದೆಮ್ ಇನ್ ದೇರ್ ವರ್ಕ್. ಸೊ ನಾವು ಯಾವಾಗಲೂ ರೆಡಿ ಇರಬೇಕು ಹೆಲ್ಪ್ ಮಾಡೋಕೆ ಅವರ ಕೆಲಸದಲ್ಲಿ. ಥರ್ಡ್ ಒನ್, ವಿ ಶುಡ್ ಶೇರ್ ಅವರ್ ಟೈಮ್ ವಿತ್ ದೆಮ್. ಸೊ ಏನು ಮಾಡಬೇಕಪ್ಪ ಅಂದ್ರೆ ವಿ ಶುಡ್ ಶೇರ್ ಅವರ್ ಟೈಮ್ ವಿತ್ ದೆಮ್ ಅಂದರೆ ನಾವು ನಮ್ಮ ಸಮಯವನ್ನು ಸಾಧ್ಯವಾದಷ್ಟು ಅವರೊಂದಿಗೆ ಕಳೆಯಬೇಕು. ನಾವೆಲ್ಲ ಏನು ಮಾಡಬೇಕು? ನಮ್ಮ ಹಿರಿಯರು, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಜೊತೆ ಏನು ಮಾಡಬೇಕು? ನಾವೆಲ್ಲ ನಮ್ಮ ಸಮಯವನ್ನು ಅವರ ಜೊತೆ ಕಳೆಯಬೇಕು. ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್ ವೇರ್ ದೇ ಆಲ್ಸೋ ವಿಲ್ ಬಿ ಹ್ಯಾಪಿ ಆ್ಯಂಡ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಬಿ ಹ್ಯಾಪಿ. ಸೊ ನಿಮಗೂ ಸಂತೋಷ ಆಗುತ್ತೆ, ಅವರಿಗೂ ಸಂತೋಷ ಆಗುತ್ತೆ ನೀವು ಅವರೊಂದಿಗೆ ಸಮಯವನ್ನು ಕಳೆದಿರಿ ಅಂತ. ರೈಟ್? ಸೊ ನೆಕ್ಸ್ಟ್, ದ ಕಂಪನಿ ಆಫ್ ಚಿಲ್ಡ್ರನ್ ಮೇಕ್ಸ್ ಓಲ್ಡ್ ಪೀಪಲ್ ವೆರಿ ಹ್ಯಾಪಿ. ಸೊ ದ ಕಂಪನಿ ಆಫ್ ಚಿಲ್ಡ್ರನ್ ಮೇಕ್ಸ್ ಓಲ್ಡ್ ಪೀಪಲ್ ವೆರಿ ಹ್ಯಾಪಿ. ಸೊ ಏನಿದು, ಒಂದು ಸಣ್ಣ ಹುಡುಗರು ಇರ್ತಾವಲ್ಲ, ಹುಡುಗರು ಇರ್ತಾವಲ್ಲ, ಸಣ್ಣ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರ ಗ್ರೂಪ್ ಇತ್ತಪ್ಪ ಅಂದ್ರೆ ಹಿರಿಯರಿಗೆ ಏನಾಗ್ತದ, ಅದೇ ಒಂದು ಬಹಳಷ್ಟು ಸಂತೋಷವಾದ ವಿಷಯ ಅವರಿಗೆ. ದ ಕಂಪನಿ ಆಫ್ ಚಿಲ್ಡ್ರನ್ ಮೇಕ್ಸ್ ಓಲ್ಡ್ ಪೀಪಲ್ ವೆರಿ ಹ್ಯಾಪಿ. ಅವರಿಗೆ ಬಹಳ ಆನಂದವನ್ನುಂಟು ಮಾಡ್ತದೆ. ಕಂಪನಿ ಆಫ್ ಚಿಲ್ಡ್ರನ್, ಇದೇನೊಂದು ಸಣ್ಣ ಚಿಕ್ಕ ಮಕ್ಕಳ ಗುಂಪು ಇರುತ್ತಲ್ಲ ಮನೆಯಲ್ಲಿ, ಸಣ್ಣ ಸಣ್ಣ ಹುಡುಗರು, ಅವ್ರದ್ದೊಂದು ಇದ್ರಪ್ಪ ಅಂದ್ರೆ ಏನಾಗ್ತದೆ, ಅವರ ಕಂಪನಿ ಅಂದರೆ ಇವರ ಜೊತೆ ಇರೋದಕ್ಕೆ ಅವರಿಗೆ ಹಿರಿಯರಿಗೆ ಬಹಳ ಆನಂದವಾಗುತ್ತೆ. ದ ನೆಕ್ಸ್ಟ್, ಇಫ್ ದೇ ಆರ್ ಸಿಕ್, ಟೇಕ್ ದೆಮ್ ಟು ಅ ಡಾಕ್ಟರ್ ಆ್ಯಂಡ್ ಗಿವ್ ದೆಮ್ ಮೆಡಿಸಿನ್ಸ್ ಆನ್ ಟೈಮ್. ಸೊ ಇನ್ ಕೇಸ್ ಇಫ್ ದೇ ಆರ್ ಸಿಕ್, think they're having fever, cough, cold. ಸೊ ಅವ್ರಿಗೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬಂದರೆ ಏನು ಮಾಡಬೇಕು? ಅವರನ್ನು ಸೀದಾ ನಾವು ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗಬೇಕು. ಹಾಗೂ ಡಾಕ್ಟ್ರ್ ಹೇಳಿದಂಗೆ ನಾವು ಅವರನ್ನು ನೋಡ್ಕೋಬೇಕು. ಡಾಕ್ಟರ್ ಈಸ್ ಗೋಯಿಂಗ್ ಟು ಗಿವ್ ಮೆಡಿಸಿನ್ಸ್, ರೈಟ್? ಆ ಮೆಡಿಸಿನ್ಸ್ ಯಾವಾಗ ಯಾವಾಗ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಏನೇನು ಕೊಡಬೇಕು ಅನ್ನೋದನ್ನು ನಾವು ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಮೇರೆಗೆ ಏನು ಮಾಡಬೇಕು? ಈ ಹಿರಿಯರನ್ನು ಅಥವಾ ಈ ನಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರನ್ನು ನಾವು ಅವೆಲ್ಲ ಮೆಡಿಸಿನ್ಸ್ ಟೈಮ್ ಟು ಟೈಮ್ ಕೊಡಬೇಕು. ಆಮೇಲೆ ಊಟಕ್ಕೆ ಏನು ಕೊಡುವಂದಿರ್ತಾರೋ ಅದನ್ನು ಕರೆಕ್ಟಾಗಿ ಕೊಡಬೇಕು. ಡಾಕ್ಟರ್ ಈಸ್ ಗೋಯಿಂಗ್ ಟು ಅಡ್ವೈಸ್, ಸಿನ್ಸ್ he has been old, it is not possible for him to eat so and so. So what you have to do? He is going to tell you to eat only this and this. And apart from that, whatever the medicines he has prescribed, those medicines has to be given to your grandparents on time, and even you have to look at the quantity what is told by doctor. ಅರ್ಥ ಆಯ್ತಾ? ಸೊ ಯಾವುದೇ ಒಂದು ನಮ್ಮ ಮನೆಯಲ್ಲಿ ಹಿರಿಯರಿಗೆ ಏನಾಯಿತು, ಈ ಗ್ರ್ಯಾಂಡ್ ಪೇರೆಂಟ್ಸಿಗೆ ಆರಾಮಿರ್ಲಿಕ್ಕಪ್ಪ ಅಂದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಟೇಕ್ ದೆಮ್ ಟು ಡಾಕ್ಟರ್, ರೈಟ್? ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರೇನು ಮಾತ್ರೆ ಔಷಧಿಗಳನ್ನು ಕೊಟ್ಟಿರ್ತಾರ ಅದನ್ನು ಕರೆಕ್ಟ್ ಟೈಮ್ ಟು ಟೈಮ್ ನೀವೇನು ಮಾಡಬೇಕು? ನಿಮ್ಮ ಹಿರಿಯರಿಗೆ ಕೊಡಬೇಕು. ದೆನ್ ವಾಟ್ ವಿ ಶುಡ್ ಡೂ? ವಿ ಶುಡ್ ನೆವರ್ ಹರ್ಟ್ ದೇರ್ ಫೀಲಿಂಗ್ಸ್. ಸೊ ಅವರ ಭಾವನೆಗಳನ್ನು ನಾವು ಯಾವಾಗಲೂ ಏನು ಮಾಡಬಾರ್ದು? ಕಡೆಗಣಿಸಬಾರದು, ಅಥವಾ ನೋವು ತರುವಂಥ ಅವರ ಭಾವನೆಗಳಿಗೆ ನಾವು ನಡ್ಕೊಳ್ಬಾರದು. Is this understood everyone? So ಏನಪ್ಪ ಸೆಕೆಂಡ್ ಚಾಪ್ಟರ್, ಕೇರಿಂಗ್ ಫಾರ್ ದ ಓಲ್ಡ್ ಆ್ಯಂಡ್ ಡಿಫರೆಂಟ್ಲಿ ಏಬಲ್ಡ್ ಪೀಪಲ್. ಸೊ ಓಲ್ಡ್ ಪೀಪಲ್ ಅಂದರೆ ಯಾರು? ಹೂ ಆರ್ ಓಲ್ಡ್ ಪೀಪಲ್? ದೇ ಆರ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ವಾಟ್ ವಿ ಹ್ಯಾವ್ ಟು ಡೂ ವಿತ್ ದ ಗ್ರ್ಯಾಂಡ್ ಪೇರೆಂಟ್ಸ್? ವಿ ಹ್ಯಾವ್ ಟು ಲುಕ್ ಆಫ್ಟರ್ ದೆಮ್, ವಿ ಹ್ಯಾವ್ ಟು ಶೋ ದೆಮ್ ಲವ್ ಆ್ಯಂಡ್ ಅಫೆಕ್ಷನ್, ವಿ ಹ್ಯಾವ್ ಟು ಕೇರ್ ಫಾರ್ ದೆಮ್. ಹೌದಾ? ಸೊ ಫಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ ಟು ಆಲ್ವೇಸ್ ರೆಸ್ಪೆಕ್ಟ್ ದೆಮ್. ಆಮೇಲೆ ಅವ್ರಿಗೆ ಏನು ಮಾಡಬೇಕು? ನಾವು ಯಾವಾಗಲೂ ಗೌರವದಿಂದ ಕಾಣಬೇಕು. ದೆನ್ ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಹೆಲ್ಪ್ ದೆಮ್.
ಅವ್ರಿಗೆ ನಾವು ಯಾವಾಗಲೂ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಸಿದ್ಧರಾಗಿರ್ಬೋದು. ಆಮೇಲೆ ಥರ್ಡ್ ಒನ್, ನಾವು ಸಾಧ್ಯವಾದಷ್ಟು ನಮ್ಮ ಟೈಮನ್ನು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, the children, we all have to spend our valuable time with our grandparents. ಆಮೇಲೆ the company of children is most loved by old people. ಸೊ ಇದೇನು ಚಿಕ್ಕ ಮಕ್ಕಳ ಇರ್ತಾರಲ್ಲ, ಅವರ ಕಂಪನಿ, ಅವರ ಜೊತೆಗೆ ಗ್ರ್ಯಾಂಡ್ ಪೇರೆಂಟ್ಸಿಗೆ ಬೆರೆಯುವುದಂದರೆ ಎಲ್ಲಿಲ್ಲದ ಉತ್ಸಾಹ ಹಾಗೂ ಆನಂದ. ಆಮೇಲೆ ವೆನೆವರ್ the old people or the grandparents are feeling sick, we have to consult to the doctor and we have to take care of them by whatever the medicines and tablets are given by the doctor. ಆಮೇಲೆ ಲಾಸ್ಟ್, we should never hurt their feelings. ನಾವು ಯಾವಾಗಲೂ ಏನು ಮಾಡಬಾರ್ದು, ಅವರ ಮನಸ್ಸಿನ ಭಾವನೆಗಳ ಜೊತೆ ನೋವಾಗದೆ ಹಂಗೆ ನಡ್ಕೋಬೇಕು. ಸೊ ಐ ಥಿಂಕ್ these points are clear. So what is the homework? I think I told you. First, in the first page of this second chapter, there is some empty space where you have to draw the objects which are loved by your grandparents, and also you have to fill those, complete the sentences given below. Artha aita? Stay home. See you in the next class. Thank you.